ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ನಾಟಕದ ಪ್ರಮುಖ 5 ಬೀಚ್ಗಳು. ಮೊದಲನೇದಾಗಿ ಮಲ್ಪೆ ಬೀಚ್. ಮಲ್ಪೆ ಬೀಚು ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಡಲ ತೀರವಾಗಿದೆ ಹಾಗೂ ಈ ಕಡಲ ತೀರವು ವರ್ಜಿನ್ ಬೀಚ್ ಆಗಿದೆ. ಇದು ಕರ್ನಾಟಕ ರಾಜ್ಯದ ಪ್ರಮುಖ ಬಂದರು ಮತ್ತು ಮೀನುಗಾರಿಕೆ ಬಂದರಾಗಿದೆ. ಮಲ್ಪೆ ಬೀಚ್ ಇದು ಪ್ರವಾಸಿ ತಾಣವಾಗಿದೆ. ಹಾಗೂ ಎರಡನೇದು ಓಂ ಬೀಚ್. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಗೋಕರ್ಣದ ಕರಾವಳಿ ನಗರದಲ್ಲಿದೆ. ಇದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಓಂ ಬೀಚ್ ಓಂ ಆಕಾರವಿರುವುದರಿಂದ ಇದನ್ನು ಓಂ ಬೀಚ್ ಎಂದು ಹೇಳಲಾಗುತ್ತದೆ. ಮೂರನೇದಾಗಿ ಮುರುಡೇಶ್ವರ ಬೀಚ್. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಯಾತ್ರಾ ಸ್ಥಳ ಮತ್ತು ಕಡಲ ತೀರದ ತಾಣವಾಗಿದೆ. ಇದು ಶುದ್ಧ ಮರಳಿನ ಬೀಚ್ ಆಗಿದ್ದು 2ರಿಂದ 3 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಎಂದು ಹೇಳಬಹುದು. ಇಕೋ ಬೀಚ್. ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿದೆ. ಕೊಂಕಣ ಕರಾವಳಿಯ ಅತ್ಯಂತ ಪ್ರಾಚೀನ ಮತ್ತು ವರ್ಜಿನ್ ಬೀಚ್ ಆಗಿದೆ. ಈ ಕಡಲ ತೀರವು ಸುಮಾರು 5 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಇದನ್ನು ಕಾಸರಗೋಡು ಬೀಚ್ ಎಂದು ಕೂಡ ಕರೆಯುತ್ತಾರೆ. 5ನೇ ಬೀಚು ತಣ್ಣೀರ್ಬಾವಿ ಬೀಚ್. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನಗರವಾದ ಮಂಗಳೂರಿನಲ್ಲಿ ಬರುತ್ತದೆ. ಇದು ಕರಾವಳಿ ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.